ಚೆನ್ನಾಗಿದೆ ಅಪ್ಪ ಮಿರರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮತ್ತು ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಲೇಟೆಸ್ಟ್ ಸ್ಯಾಮ್ಸಂಗ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತೀವಿ. ಸೊ ಇಲ್ಲಿ ನಮ್ಮಲ್ಲಿ ನೋಡ್ಬೋದು, ಸೊ 396 ಲೀಟರ್ ಇರ್ತಕ್ಕಂಥ 2 ರೆಫ್ರಿಜರೇಟರ್ ಇದೆ. ಸೊ ಇದು ಬಂದ್ಬಿಟ್ಟು ಬ್ಲಾಕ್ ಗ್ಲಾಸ್ ಡೋರು, ಸೊ ಇನ್ನೊಂದು ಬಂದ್ಬಿಟ್ಟು ಮ್ಯಾಟ್ ಫಿನಿಶಿಂಗು. ಸೊ ಈ ಎರಡರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಇರ್ತಕ್ಕಂಥ ಟೆಕ್ನಾಲಜಿ ಆಗಿರ್ಬೋದು, ಫೀಚರ್ಸ್ನ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಮನೋಜ್ ಇದ್ದಾರೆ. ಆಯ್ತು ಸರ್. ಸೊ ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರದ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಡೆಮೋನ ಶುರು ಮಾಡೋಣ. ಹಾಯ್ ಹಲೋ ನಮಸ್ಕಾರ, ನನ್ನ ಹೆಸರು ಮನೋಜ್ ಅಂತ ಮಾತಾಡ್ತಾ ಇರೋದು. ಸೊ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಇಂಡಿಯಾದಲ್ಲೇ ಬೆಸ್ಟ್ ರೆಫ್ರಿಜರೇಟರ್ ಬಗ್ಗೆ. ಸೊ ಅದರಲ್ಲಿ ಬಂದು ಈಗ ಸ್ಯಾಮ್ಸಂಗ್ ಅಲ್ಲಿ ನ್ಯೂ ಇಂಟ್ರೊಡ್ಯೂಸಿಂಗ್ ಆಗಿರೋದು ಲೇಟೆಸ್ಟ್ ಮಾಡೆಲ್ ಬಂದು ಬಿಸ್ಪೋಕ್ AI ರೆಫ್ರಿಜರೇಟರ್ ಬಗ್ಗೆ. ಇದರಲ್ಲಿ ಬಂದು ಎರಡು ಮಾಡೆಲ್ ಸಿಗುತ್ತೆ ನಿಮಗೆ. ಸೊ ಒಂದು ಬಂದು ಲಕ್ಸುರಿ ಮ್ಯಾಟ್ ಬ್ಲ್ಯಾಕ್ ಹಾಗೂ ಒಂದು ಲಕ್ಸುರಿ ಗ್ಲಾಸ್ ಫಿನಿಶಿಂಗ್ ಸಿಗುವಂಥದ್ದು ನಿಮಗೆ. ಸೊ ಇದರಲ್ಲಿ ಬಂದು ಸೊ ಇಂಡಿಯಾದಲ್ಲಿ ಬೆಸ್ಟ್ ರೆಫ್ರಿಜರೇಟರ್ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ಇದರಲ್ಲಿ ಸಿಗುವಂತಹ ಸೊ ಟೆಕ್ನಾಲಜಿಗಳು ಹಾಗೂ ಇದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ, ಸೊ ಕಸ್ಟಮರ್ಗೆ ಏನು ಯೂಸೇಜ್ ಆಗುತ್ತೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಶುರು ಮಾಡೋಣ ಒಂದೊಂದಾಗಿ. ಇದರಲ್ಲಿ ನೋಡ್ಬೋದು ನಿಮಗೆ ಮೋಸ್ಟ್ ಪ್ರೀಮಿಯಂ ಲುಕ್ ಅಂತ ಹೇಳ್ತೀವಿ ಇದನ್ನ. ಸೊ ಇದು ಬಿಸ್ಪೋಕ್ AI ರೆಫ್ರಿಜರೇಟರ್ ಬಂದಿದ್ದು. ಇದರಲ್ಲಿ ಬಂದು ನಿಮ್ಗೆ ಏನಂದ್ರೆ ನಿಮ್ಮ ಇಂಟೀರಿಯರ್ ಡಿಸೈನಿಂಗಿಗೆ ಬಂದು ಮ್ಯಾಚ್ ಆಗುವಂಥದ್ದು ಹಾಗೂ ಲಕ್ಸುರಿ ಫಿನಿಶಿಂಗ್ ಸಿಗುವಂಥದ್ದು, ಎರಡು ಫಿನಿಶಿಂಗ್ ಅಲ್ಲೂ ಕೂಡ ನಿಮಗೆ. ಸೊ ಜಸ್ಟ್ ಒಳಗಡೆ ಒಂದ್ಸತಿ ಫೀಲ್ ಮಾಡ್ಬೋದು ನೀವು. ಇದರಲ್ಲಿ ಬಂದು ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಏನಂತಂದ್ರೆ ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಫ್ರಿಜ್ಗಳಲ್ಲಿ ನೀವು ನೋಡ್ಬೋದು, ಸೊ ಏನಾಗುತ್ತೆ ಅಂದ್ರೆ ಫಸ್ಟ್ ಫ್ರೀಜರ್ ಕೂಲಿಂಗ್ ಆಗಿ ಅದೇ ಕೂಲಿಂಗ್ ಬಂದು ಫ್ರಿಜ್ಗೆ ಸಪ್ಲೈ ಆಗುತ್ತೆ. ಅಂದ್ರೆ ಯಾವಾಗ ಸ್ಮೆಲ್ ಮಿಕ್ಸ್ ಆಗುತ್ತೋ ಫ್ರೆಶ್ನೆಸ್ ಅನ್ನೋದು ಕೂಡ ತುಂಬಾ ನಿಮಗೆ ಕಮ್ಮಿ ಆಗುತ್ತೆ. ಹಾಗೂ ನೀವು ಯಾವುದೇ ಡೋರ್ನ ಓಪನ್ ಮಾಡಿ ಎಂಟೈರ್ ಡೋರಿಂಗ್ ಕೂಲಿಂಗ್ ಬಂದು ಲಾಸ್ ಆಗಿ ಪುನಃ ನಿಮಗೆ ರಿಕವರಿ ಆಗಬೇಕಂತಂದಾಗ ಎಂಟೈರ್ ಫ್ರಿಜ್ ನಿಮಗೆ ಕೂಲಿಂಗ್ ಬಂದು ರಿಕವರಿ ಆಗುತ್ತೆ. ಬಟ್ ಈ ಫ್ರಿಜ್ನ ಸ್ಪೆಷಾಲಿಟಿ ಏನು ಅಂದರೆ, ಸೊ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು ನಿಮಗೆ ಟ್ವಿನ್ ಕೂಲಿಂಗ್ ಪ್ಲಸ್ ಅಂತ ಹೇಳ್ತೀವಿ. ಸೊ ಟ್ವಿನ್ ಕೂಲಿಂಗ್ ಪ್ಲಸ್ ಅಂದರೆ ನಿಮಗೆ ಸೊ ಫ್ರೀಜರ್ಗೆ ಸಪ್ರೇಟ್ ಕೂಲಿಂಗ್ ಇರುತ್ತೆ ಹಾಗೂ ಫ್ರಿಜ್ಗೆ ಸಪ್ರೇಟ್ ಕೂಲಿಂಗ್ ಇರುತ್ತೆ. ಸೊ ಇದರಿಂದ ಬೆನಿಫಿಟ್ ಏನಂತಂದರೆ ನಿಮಗೆ ಸೊ ಯಾವಾಗ ನಿಮಗೆ ಸ್ಮೆಲ್ ಮಿಕ್ಸ್ ಆಗಲ್ಲ, ಸೊ ಫ್ರೆಶ್ನೆಸ್ ಇಂಪ್ರೂವ್ಮೆಂಟ್ ಅನ್ನೋದು ನಿಮಗೆ ತುಂಬ ಜಾಸ್ತಿ ಸಿಗುವಂಥದ್ದು. ಹಾಗೂ ಸೊ ಮತ್ತೆ ನೀವು ಯಾವುದು ಡೋರ್ನ ಓಪನ್ ಮಾಡ್ತೀರಾ, ಎಕ್ಸಾಂಪಲ್ ಈಗ ನಿಮಗೆ ಫ್ರೀಜರ್ ಡೋರ್ನ ಓಪನ್ ಮಾಡ್ತೀರಾ ಅನ್ಕೊಳ್ಳಿ, ಸೊ ಇದ್ರದ್ದು ಮಾತ್ರ ಕೂಲಿಂಗ್ ಗ್ಲಾಸ್ ಆಗುತ್ತೆ ಹಾಗೂ ಇದ್ರದ್ದು ಮಾತ್ರ ಕೂಲಿಂಗ್ ಬಂದು ರಿಕವರಿ ಆಗೋದ್ರಿಂದ ಸೊ ಪವರ್ ಅನ್ನೋದು ಕೂಡ ನಿಮಗೆ ಸೇವ್ ಆಗುವಂಥದ್ದು. ಹಾಗೂ ಅದ್ರ ಜೊತೆಗೆ ಬಂದು ನೀವು ಯಾವುದೇ ಒಂದು ಫ್ರಿಜ್ನ ಬೈ ಮಾಡಿ ಆ ಫ್ರಿಜ್ ಹೇಗೆ ಹೇಳುತ್ತೋ ಹಾಗೆ ನೀವು ಕೇಳಬೇಕು. ಬಟ್ ಈ ಫ್ರಿಜ್ನ ಸ್ಪೆಷಾಲಿಟಿ ಏನು ಅಂದರೆ, ನೀವು ಹೇಗೆ ಹೇಳ್ತೀರೋ ಹಾಗೆ ಈ ಫ್ರಿಜ್ ಕೇಳುತ್ತೆ. ಸೊ ನಿಮ್ಗೆ ಅನ್ಸ್ಬೋದು ಏನು ಈ ಥರ ಹೇಳ್ತಾ ಇದ್ದಾರೆ ಅಂತ. ಸೊ ಬನ್ನಿ ಇದ್ರಲ್ಲಿ ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಫ್ಲೆಕ್ಸಿಬಲ್ ಸ್ಟೋರೇಜ್ ವಿತ್ 5-in-1 ಕನ್ವರ್ಟಬಲ್ ಮೋಡ್ ಅಂತ ಹೇಳ್ತೀವಿ. ಸೊ ಏನು ಅಂತಂದರೆ, ಒಂದು ಬಂದು ನಮಗೆ ರೆಗ್ಯುಲರ್ ಫ್ರಿಜ್ ಅಂತ ಹೇಳ್ತೀವಿ. ಅಂದರೆ ಒಂದು ಫ್ರೀಜರ್ನ ಫ್ರೀಜರಾಗಿ ಯೂಸ್ ಮಾಡೋದು ಹಾಗೂ ಫ್ರಿಜ್ನ ಫ್ರಿಜ್ ಆಗಿ ಯೂಸ್ ಮಾಡೋದು. ಅಥವಾ ಏನಾದರೂ ಫೆಸ್ಟಿವಲ್ ಟೈಮ್ ಬಂತು, ಇಲ್ಲ ಫ್ರೂಟ್ಸು ಅಥವಾ ವೆಜಿಟೇಬಲ್ಸು ಅಥವಾ ಏನೋ ಲಿಕ್ವಿಡ್ ಐಟಮ್ಸ್ ನೀವು ಜಾಸ್ತಿ ತಂದ್ರಿ ಅನ್ನೋ ಟೈಮಲ್ಲಿ ಈ ಫ್ರೀಜರ್ ಇರೋಂಥದ್ದನ್ನು ನೀವು ಫ್ರಿಜ್ಜಾಗಿ ಕನ್ವರ್ಟ್ ಮಾಡಿಕೊಂಡು ಸ್ಟೋರೇಜ್ ಮಾಡೋದ್ರಿಂದ ಸೊ ಎರಡು ಬೆನಿಫಿಟ್ ಸಿಗುತ್ತೆ. ಸೊ ಒಂದು ಸ್ಟೋರೇಜು ಕೂಡ ಜಾಸ್ತಿ ಹಿಡಿಯುತ್ತೆ ಹಾಗೂ ನಿಮಗೆ ಪವರ್ ಕೂಡ ನಿಮಗೆ ತುಂಬ ಕಮ್ಮಿ ತೊಗೊಳತ್ತೆ ನಿಮಗೆ. ಸೊ ಮೂರನೇ ಪಾಯಿಂಟ್ ಏನು ಅಂತಂದರೆ, ನಿಮಗೆ ಇಲ್ಲಿ ನೀವು ನೋಡ್ಬೋದು ನಿಮಗೆ ಸೀಸನಲ್ ಮೋಡ್ ಅಂತ ಹೇಳ್ತೀವಿ. ಅಥವಾ ಎಕ್ಸಾಂಪಲ್ ನಮಗೇನಾದ್ರೂ ಫ್ರೀಜರಲ್ಲಿ ಏನೂ ಕೂಡ ಸ್ಟೋರೇಜ್ ಇಲ್ಲ ಅಂದರೆ ಕಂಪ್ಲೀಟ್ಲಿ ಫ್ರೀಜರ್ನ ಆಫ್ ಮಾಡಿಬಿಟ್ಟು ಬರೀ ಫ್ರಿಜ್ನ ನೀವು ಯೂಸ್ ಮಾಡ್ಬೋದು. ಸೊ ಇನ್ನೂ ಒಂದು ಏನಂತಂದರೆ, ಫೋರ್ತ್ ಪಾಯಿಂಟ್ ಏನಂದರೆ ನಿಮಗೆ ವೆಕೇಶನ್ ಮೋಡ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಈಗ ಫ್ರಿಜ್ಜಲ್ಲಿ ಏನೂ ಐಟಮ್ಸ್ ಇಲ್ಲ, ಬರೀ ಫ್ರೀಜರ್ಲಿ ಮಾತ್ರ ಇದೆ. ಸೊ ಫ್ರಿಜ್ನ ಆಫ್ ಮಾಡಿ ಬರೀ ಫ್ರೀಜರ್ನ ಮಾತ್ರ ನೀವು ಯೂಸ್ ಮಾಡಬಹುದು. ಹಾಗೂ ಇನ್ನೂ ಒಂದು ಸೊ ಹೋಮ್ ಅಲೋನ್ ಮೋಡ್ ಅಂತ ಹೇಳ್ತೀವಿ. ಸೊ ನೀವೆಲ್ಲ ಔಟ್ಸೈಡ್ ಹೋಗ್ತಿರ್ತೀರ, ಸ್ಟೋರೇಜ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ಸೊ ಎರಡೂ ಕೂಡ ರನ್ ಮಾಡೋದ್ರಿಂದ ಅನ್ವಾಂಟೆಡ್ ಆಗಿ ನಿಮಗೆ ಪವರ್ ಅನ್ನೋದು ವೇಸ್ಟೇಜ್ ಆಗ್ತಿರುತ್ತೆ. ಫ್ರಿಜ್ನ ಆಫ್ ಮಾಡಿ ಈ ಫ್ರೀಜರ್ನ ಮಿನಿ ಫ್ರಿಜ್ ಥರ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಬಂದು ಇದನ್ನು ಕಸ್ಟಮೈಸೇಷನ್ 5-in-1 ಕನ್ವರ್ಟಬಲ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಅನುಕೂಲಕ್ಕೆ ಯಾವ ಥರ ಬೇಕು ಆ ಥರ ಈ ಫ್ರಿಜ್ನ ಯೂಸೈಸ್ ಮಾಡ್ಕೊಳ್ಳೋದ್ರಿಂದ ಸೊ 3 ಬೆನಿಫಿಟ್ ಸಿಗುತ್ತೆ. ಒಂದು, ಫ್ರೆಶ್ನೆಸ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಸ್ಟೋರೇಜು ಕೂಡ ಕಂಫರ್ಟಬಲ್ ಆಗಿ ಆಗುತ್ತೆ ಹಾಗೂ ಪವರ್ ಕೂಡ ಸೇವ್ ಆಗುತ್ತೆ. ಆ್ಯಂಡ್ ಇದೆಲ್ಲ ಓವರಾಲಿಂದ ನಿಮಗೆ ಕಂಪ್ರೆಸರ್ ಲೈಫ್ ಅನ್ನೋದು ಕೂಡ ನಿಮಗೆ ಇನ್ಕ್ರೀಸ್ ಆಗುವಂಥದ್ದು. ಹಾಗೂ ಇದರ ನೆಕ್ಸ್ಟ್ ಪಾಯಿಂಟ್ಸ್ ನೀವು ಹೋಗ್ತೀನಿ ಅಂತಂದಾಗ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೋದು ನಿಮಗೆ AI ಟೆಕ್ನಾಲಜಿ. ಸೊ ಇದು ಬಂದು ಕಂಪ್ಲೀಟ್ಲಿ ಫ್ರಿಜ್ಜು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಫ್ರಿಜ್ ಇರೋದ್ರಿಂದ
ಸೊ ನಿಮ್ಮದು ಔಟ್ಸೈಡು ಟೆಂಪ್ರೇಚರು ಮತ್ತು ಇನ್ಸೈಡು ಟೆಂಪ್ರೇಚರು ಹಾಗೂ ನೀವು ಒಳಗಡೆಗೆ ಏನು ಫುಡ್ಡನ್ನು ಸ್ಟೋರೇಜ್ ಮಾಡಿರ್ತೀರ ಸೊ ಅದ್ರದ್ದು ಮಾಯಿಶ್ಚರ್ನ ಅಬ್ಸರ್ವೇಷನ್ ಮಾಡಿ ಕೂಲಿಂಗ್ನ ಸಪ್ಲೈ ಮಾಡೋದ್ರಿಂದ ನಿಮಗೆ ಸೊ ಫ್ರೆಶ್ನೆಸ್ ಇಂಪ್ರೂವ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ ಹಾಗೂ ಪವರ್ ಕೂಡ ನಿಮಗೆ ಸೇವ್ ಆಗೋಂಥದ್ದು. ಹಾಗೂ ಈ ಫ್ರಿಜ್ಜಿನ ಸ್ಪೆಷಾಲಿಟಿ ಏನು ಅಂತಂದರೆ ಇಸ್ ವೈಫೈ ಟೆಕ್ನಾಲಜಿ ಅಂತ ಹೇಳ್ತೀವಿ. ಅಂದರೆ ನೀವು ಅಕ್ರಾಸ್ ಗ್ಲೋಬಲ್ ಎಲ್ಲಿದ್ರೂ ಕೂಡ ಮೊಬೈಲ್ ಮುಖಾಂತರ ಆಪ್ರೇಟಿಂಗ್ ಮಾಡ್ಬೋದು. ಸೊ ಹೇಗೆ ಅಂತ ನಾನೊಂದು ಎಕ್ಸಾಂಪಲಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸ್ಯಾಮ್ಸಂಗಲ್ಲಿ ಬಂದು ಸ್ಮಾರ್ಟ್ ಥಿಂಕ್ ಅಪ್ಲಿಕೇಶನ್ ಅಂತ ಬರುತ್ತೆ ನಿಮಗೆ. ಇದು ಒಂದು ಆಂಡ್ರಾಯ್ಡ್ ಹಾಗೂ IoT ಸೊ ಎರಡಕ್ಕೂ ಕೂಡ ಸಪೋರ್ಟಿಂಗ್ ಸಿಗುತ್ತೆ ನಿಮಗೆ. ಸೊ ಜಸ್ಟ್ ನೋಡಿ, ಈಗ ಸ್ಮಾರ್ಟ್ ಥಿಂಕ್ ಅಪ್ಲಿಕೇಶನ್ ನಾನು ಓಪನ್ ಮಾಡಿದೆ. ಸೊ ಇದರಲ್ಲಿ ಬಂದು ಈಗ ನಾನು ಈ ಮಾಡೆಲ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಮಾಡೆಲಿನ ನಂಬರ್ ಬಂದು RT41 DB6AB22HL ಅಂತ. ಸೊ ಎಕ್ಸಾಂಪಲ್ ಈಗ ನೀವು ಇಲ್ಲಿ ನೋಡ್ಬೋದು, ಈಗ ಟೆಂಪ್ರೇಚರ್ ಬಂದು ಫ್ರಿಜ್ ಬಂದು 2 ಡಿಗ್ರಿ ಇದೆ ಹಾಗೂ ಫ್ರೀಜರ್ ಬಂದು ನಿಮಗೆ 19 ಡಿಗ್ರಿ ಇದೆ. ಹಾಗೂ ಒಂದ್ಸತಿ ನೀವು ಫ್ರಿಜ್ ಒಳಗಡೆನೂ ಕೂಡ ನೋಡ್ಬೋದು ನಿಮಗೆ. ಸೊ ಅಲ್ಲೂ ಕೂಡ ನಿಮಗೆ 2 ಡಿಗ್ರಿ ಫ್ರಿಜ್ ಇದೆ, -15 ಡಿಗ್ರಿ 19 ಡಿಗ್ರಿ ಇದೆ ಫ್ರೀಜರಲ್ಲಿ ಬಂದು. ಈಗ ನಾನು ನೋಡಿ, ನಾನು ಯಾವುದೇ ಥರದಲ್ಲಿ ಟಚ್ ಮಾಡಲ್ಲ. ಈಗ ನಾನು ಕಂಟ್ರೋಲಿಂಗ್ ಮಾಡ್ತೀನಿ ನೋಡಿ. ಸೊ ನನಗೀಗ ಫ್ರಿಜ್ ಬಂದು ನಾನೀಗ 5 ಡಿಗ್ರಿನ ಸೆಟ್ ಮಾಡ್ಕೊಳ್ತೀನಿ. ಫ್ರಿಜ್ನ 4 ಡಿಗ್ರಿ ಇಟ್ಕೊಂಡಿದ್ದೀನಿ ಹಾಗೂ ಫ್ರೀಜರ್ನ ಬಂದು ನಾನು 17 ಡಿಗ್ರಿ 15 ಡಿಗ್ರಿ ಇಟ್ಕೊಳ್ತೀನಿ ಅಂದ್ಕೊಳ್ಳಿ. ಸೊ ನೋಡಿ, ಆಟೋಮೆಟಿಕಲಿ ನಿಮಗೆ ಸೆಲೆಕ್ಟ್ ಆಗುತ್ತೆ. ಸೊ ಇದನ್ನು ಮೊಬೈಲ್ ಮುಖಾಂತರ ಅಕ್ರಾಸ್ ಗ್ಲೋಬಲ್ ಎಲ್ಲಿದ್ರೂ ಕೂಡ ಈ ಫ್ರಿಜ್ನ ಆಪ್ರೇಟಿಂಗ್ ಮಾಡ್ಬೋದು. ಹಾಗೂ ಇನ್ನೂ ಒಂದು ಏನಂತಂದರೆ ನೀವು ಹೇಳ್ಬೋದು, ಸೊ ಇದರಿಂದ ನನಗೇನು ಸರ್ ಬೆನಿಫಿಟ್ ಸಿಗುತ್ತೆ ವೈಫೈ ಇರೋದ್ರಿಂದ. ಸೊ ಎಲ್ಲ ಫ್ರಿಜ್ಗಳಲ್ಲೂ ಕೂಡ ವೈಫೈ ಕೊಡ್ತಾರೆ. ಬಟ್ ಸ್ಯಾಮ್ಸಂಗಲ್ಲಿ ಬಂದು ವೈಫೈ ಇಸ್ ಡಿಫ್ರೆಂಟ್ ಸರ್. ಸೊ ಏನು ಅಂತಂದರೆ, ಸೊ ಇದರಲ್ಲಿ ಬಂದು ನೀವು ಒಂದು ಅಬ್ಸರ್ವೇಷನ್ ಮಾಡಿ, ಇದರಲ್ಲಿ ಬಂದು ನಿಮಗೆ ಫುಡ್ ಲಿಸ್ಟ್ ಹಾಗೂ ಶಾಪಿಂಗ್ ಲಿಸ್ಟ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮದು ಏನಾದ್ರೂ ಫುಡ್ ಎಕ್ಸ್ಪೈರಿ ಆಯ್ತಿತ್ತು ಅಂದರೆ ನೀವು ಫುಡ್ನ ಸ್ಟೋರೇಜ್ ಮಾಡಿದ ತಕ್ಷಣ ನೀವು ಇಲ್ಲಿ ಶಾಪಿಂಗ್ ಇದು ಫುಡ್ ಲಿಸ್ಟ್ ಇದೆಯಲ್ಲ, ಸೊ ಒಂದ್ಸತಿ ನೋಡ್ಬೋದು ನೀವು. ಈ ಫುಡ್ ಲಿಸ್ಟ್ಗೆ ಹೋಗ್ಬಿಟ್ಟು ಸೊ ನಿಮ್ದು ಏನೇನು ಐಟಮ್ಸ್ ಇಡ್ತೀರಾ. ಸೊ ನನಗೆ ಆ್ಯಪಲ್ ಅನ್ನೋದನ್ನ ಸ್ಟೋರೇಜ್ ಮಾಡ್ತೀನಿ, ಎಕ್ಸಾಂಪಲ್ ಆಪಲ್ ನೋಡಿ. ಸೊ ಆಟೋಮೆಟಿಕಲ್ ಏನಾಗುತ್ತೆ ಅಂದರೆ ಯೂಸ್ ಬೈ ಡೇಟ್. ಸೊ ಇಲ್ಲೇ ಆಟೋಮೆಟಿಕಲ್ ಎಲ್ಲ ಡೇಟು ಕೂಡ ಅಪ್ಡೇಟ್ ಆಗಿಬಿಡುತ್ತೆ ನಿಮಗೆ. ಸೊ ನಾನು ಆ್ಯಪಲ್ನ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟು ಒಂದು ಟೊಮೊಟೊ. ಸೊ ಟೊಮೊಟೊ ಆ್ಯಡ್ ಮಾಡಿದೆ. ಅದು ಆಟೋಮೆಟಿಕಲಿ ಡೇಟ್ ಎಷ್ಟು ದಿನಗಳಲ್ಲಿ ಇದು ಎಕ್ಸ್ಪೈರ್ ಆಗುತ್ತೆ ಅನ್ನೋದು ಯೂಸಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕಲ್ ಅನಲೈಸೇಷನ್ ಮಾಡಿಕೊಂಡು ಅಪ್ಡೇಟಿಂಗ್ ಆಗುತ್ತೆ. ಹಾಗೂ ನೆಕ್ಸ್ಟ್ ಬಂದು ನಿಮಗೆ ಶಾಪಿಂಗ್ ಲಿಸ್ಟ್. ಸೊ ಶಾಪಿಂಗ್ ಲಿಸ್ಟಲ್ಲಿ ಏನಂತಂದರೆ ನೀವೇನಾದರೂ ಔಟ್ಸೈಡ್ ಹೋಗಿರ್ತೀರ, ಸೊ ಒಳಗಡೆ ಏನಿದೆ ಅನ್ನೋದು ರೆಕಗ್ನಿಷನ್ ಆಗಲ್ಲ. ಸೊ ನೀವು ಇಲ್ಲಿ ನೋಡ್ಕೊಂಡು ಬೇಕಂದರೆ ಶಾಪಿಂಗ್ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ ಅಂದರೆ ಫುಡ್ ಬಂದು ವೇಸ್ಟೇಜ್ ಆಗಲ್ಲ. ಹಾಗೂ ಬಿಫೋರ್ ದ ಎಕ್ಸ್ಪೈರಿ ನಿಮಗೆ ನೋಟಿಫಿಕೇಶನ್ ಬರೋದ್ರಿಂದ ಸೊ ಎಲ್ಲ ಫುಡ್ಡನ್ನು ಕೂಡ ನೀವು ಯೂಸೈಸ್ ಮಾಡ್ಕೋಬೋದು. ಹಾಗೂ ಇನ್ನೂ ಒಂದು ಬೆನಿಫಿಟ್ ಏನಂತಂದರೆ ಇದರಲ್ಲಿ ಬಂದು ನಿಮಗೆ ಸೊ ಇಲ್ಲಿ ಒಂದು ಅಬ್ಸರ್ವೇಷನ್ ಮಾಡ್ಬೋದು ನಿಮಗೆ. ಸೊ ಎನರ್ಜಿ ಯೂಸಿಂಗ್ ದ ಮಂತ್ ಅಂದರೆ ಈ ಫ್ರಿಜ್ನ ಬಂದು ಮಾನಿಟರ್ ಮಾಡ್ಕೋಬಹುದು. ಅಂದರೆ ಈ ಫ್ರಿಜ್ಜು ಎಷ್ಟು ಪವರ್ನ ಕನ್ಸಂಪ್ಷನ್ ಮಾಡಿದೆ ಹಾಗೂ ಎಷ್ಟು ಎನರ್ಜಿ ಸೇವ್ ಆಗಿದೆ ಅದನ್ನು ಬಂದು ನೀವು ಅವರ್ಲಿ, ಡೈಲಿ, ವೀಕ್ಲಿ ಹಾಗೂ ಮಂತ್ಲಿ ಇಷ್ಟನ್ನು ಕೂಡ ನೀವು ಅನಲೈಸೇಷನ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಇದರಿಂದ ಬಂದು ಈ ಫ್ರಿಜ್ಜು ಎಷ್ಟನ್ನ ಪವರ್ನ ತಗೊಳ್ತಾ ಇದೆ ಅನ್ನೋದು ಕೂಡ ನಿಮಗೆ ಒಂದು ಸಿಗುತ್ತೆ ನಿಮಗೆ ಐಡಿಯಾ ಬಂದು. ಸೊ ಹಾಗೂ ಇನ್ನೂ ಒಂದು ಬೆನಿಫಿಟ್ ಏನಂತಂದರೆ ನಿಮ್ಗೆ ಇದರಲ್ಲಿ ಬಂದು ಹೋಮ್ ಕೇರ್ ಅಂತ ಹೇಳ್ತೀವಿ. ಅಂದರೆ ಏನಾದರೂ ಸಮ್ ಇಶ್ಯೂಸ್ ಇತ್ತು ಅಂದ್ಕೊಳ್ಳಿ, ಸೊ ನನಗೆ ಏನಾಗಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಮನೆಗೆ ಟೆಕ್ನಿಷಿಯನ್ಗೆ ಕಾಲ್ ಮಾಡಿ ಅವ್ರನ್ನ ಕರೆಸಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಅವರು ಚೆಕ್ ಮಾಡಿ ಹೇಳೋವರೆಗೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ. ಬಟ್ ಸ್ಯಾಮ್ಸಂಗಲ್ಲಿ ಬಂದು ಸ್ಮಾರ್ಟ್ ಥಿಂಕ್ ಅಪ್ಲಿಕೇಶನ್ಲಿ ಬಂದು ಹೋಮ್ ಕೇರ್ ಅಂತ ಹೇಳ್ತೀವಿ. ಅಂದರೆ ಎಂಟೈರ್ ಪ್ರಾಡಕ್ಟಲ್ಲಿ ಪ್ರಾಬ್ಲಮ್ ಏನು ಹಾಗೂ ಸೊಲ್ಯೂಷನ್ ಏನು, ಯಾವ ಸ್ಪೇರ್ ಹೋಗಿದೆ, ಸೊ ಎಲ್ಲ ಡೀಟೇಲ್ಸು ಕೂಡ ನಿಮಗೆ ಅಪ್ಡೇಟ್ ಆಗೋದ್ರಿಂದ ಇಟ್ಸ್ ಫಾಸ್ಟೆಸ್ಟ್ ಸರ್ವಿಸಿಂಗು ಹಾಗೂ ಏನು ಪ್ರಾಬ್ಲಮ್ ಇದೆ ಅನ್ನೋದು ಎಕ್ಸಾಕ್ಟ್ ರಿಸಲ್ಟ್ ಬಂದು ಸ್ಪಾಟಲ್ಲಿ ಗೊತ್ತಾಗುವಂಥದ್ದು. ಹಾಗೂ ಇನ್ನೂ ಒಂದು ಬೆನಿಫಿಟ್ ಬಂದು ನಿಮ್ಗೆ ಇದರಲ್ಲಿ ಬಂದು ಸ್ಮಾರ್ಟ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಇವಾಗ ಬಂದು ಈಗಿರೋ 2025 ಮಾಡಲಲ್ಲಿ ಬಂದು ಇಷ್ಟು ಟೆಕ್ನಾಲಜಿ ಇದೆ. ಆಫ್ಟರ್ 3 ಇಯರ್ಸ್ ಅಥವಾ 4 ಇಯರ್ಸ್ ಯಾವುದೇ ಒಂದು ಟೆಕ್ನಾಲಜಿ ಇಂಟ್ರೊಡ್ಯೂಸಿಂಗ್ ಆಯಿತು ಅಂದರೆ ಈ ಫ್ರಿಜ್ನ ಬಂದು ಅಪ್ಡೇಟಿಂಗ್ ಮಾಡ್ಕೋಬೋದು. ಲೈಕ್ ಸಿಮಿಲರ್ ನಿಮ್ದು ಯಾವ ಥರ ಸ್ಮಾರ್ಟ್ ಫೋನ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ತೀರೋ ಅದೇ ರೀತಿ ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಿಮಗೆ ಫೀಲ್ನೆಸ್ ಅನ್ಸಲ್ಲ. ಓ ಶೆಟ್ ನಾನು ಹೊಸ ತಗೊಳ್ಬೇಕಾಗಿತ್ತು ಅಥವಾ ಹೊಸ ವರ್ಷನ್ ಇರ್ತಾ ಇಲ್ವಲ್ಲ, ನನಗೇನೋ ಫೀಲ್ ಇರಲ್ಲ. ಸೊ ಆಫ್ಟರ್ 5 ಇಯರ್ ಅಥವಾ ಆಫ್ಟರ್ 10 ಇಯರ್ಸ್ ಆ ಟೆಕ್ನಾಲಜಿ ಏನಿರುತ್ತೋ ಅಷ್ಟು ಟೆಕ್ನಾಲಜಿ ಬಂದು ನಿಮಗೆ ಈ ಫ್ರಿಜ್ಗೆ ಅಪ್ಡೇಟ್ ಆಗೋದ್ರಿಂದ ಸೊ ಪೀಸ್ ಮೈಂಡಲ್ಲಿ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನಿಮಗೆ AI ಎನರ್ಜಿ ಮೋಡ್ ಅಂತ ಹೇಳ್ತೀವಿ. ಜಸ್ಟ್ ಏನಿಲ್ಲ, ಈ ಎನರ್ಜಿ ಮೋಡ್ಗೆ ಹೋಗ್ಬಿಟ್ಟು ಸೊ ಇಲ್ಲಿ AI ಎನರ್ಜಿ ಮೋಡ್ ಈಗ ಆಫ್ ಆಯಿತು, ಆನ್ ಮಾಡ್ಕೊಂಡೆ ಅಂದ್ಕೊಳ್ಳಿ.
ಓವರ್ ಆಲ್ ಫ್ರಿಜ್ಜು ನಮ್ದು ಯೂಸೇಜ್ ಪ್ಯಾಟ್ರನ್ನ ಅನಲೈಸೇಷನ್ ಮಾಡಿಕೊಂಡು ಆಟೋಮೆಟಿಕಲಿ ಕೂಲಿಂಗ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಅಡಿಷನಲ್ ಆಗಿ ನಿಮಗೆ 10% ಎಕ್ಸ್ಟ್ರಾ ಎನರ್ಜಿ ಸೇವಿಂಗ್ ಸಿಗುವಂಥದ್ದು. ಹಾಗೂ ನೆಕ್ಸ್ಟ್ ನೀವು ನೋಡ್ತೀನಿ ಅಂತಂದಾಗ ನಿಮಗೆ ಸೊ ಇದರಲ್ಲಿ ಬಂದು ನಿಮಗೆ ಮೂವಬಲ್ ಐಸ್ ಮೇಕರ್ ಬಾಕ್ಸ್ ಅಂತ ಹೇಳ್ತೀವಿ. ಸೊ ರೆಗ್ಯುಲರ್ ಆಗಿ ನಾವು ಯಾರು ಕೂಡ ಜಾಸ್ತಿ ಐಸ್ ಕ್ಯೂಬ್ಸ್ನ ಯೂಸ್ ಮಾಡಲ್ಲ, ಅದು ನಮ್ಮ ಇಂಡಿಯನ್ ಕಲ್ಚರಲ್ಲಿ ಬಂದು. ಸೊ ಏನಾಗುತ್ತೆ ಅಂತಂದಾಗ ಬೇಕಂತಂದಾಗ ಯೂಸ್ ಮಾಡಿ, ಬ್ಯಾಡ್ ಅಂತಂದಾಗ ರಿಮೂವ್ ಮಾಡಿಟ್ಟಾಗ ಸ್ಟೋರೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೂ ಇದರಲ್ಲಿ ಬಂದು ನಿಮಗೆ ಫ್ರೆಶ್ ರೂಮ್ ಅಂತ ಹೇಳ್ತೀವಿ. ಸೊ ಫ್ರೆಶ್ ರೂಮ್ ಅಂದರೆ ಏನು ಅಂತಂದರೆ, ಸೊ ಎಕ್ಸಾಂಪಲ್ ಬಂದು ಇವಾಗ +or- 1 ಡಿಗ್ರಿ ಮೈಂಟೈನ್ ಮಾಡೋದ್ರಿಂದ ಫ್ರೆಶ್ನೆಸ್ ಇಂಪ್ರೂವ್ಮೆಂಟ್ ಅನ್ನೋದು ಜಾಸ್ತಿ ಸಿಗುತ್ತೆ. ನೀವೇನಾದ್ರೂ ಮೀಟ್ ಅಥವಾ ಸಮಥಿಂಗ್ ಏನೋ ನೀವು ನಾನ್ ವೆಜ್ ತಂದ್ರಿ ಅನ್ಕೊಳ್ಳಿ, ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ನೀವು ಫ್ರೀಜರ್ಲಿ ಸ್ಟೋರೇಜ್ ಮಾಡೋದ್ರಿಂದ ಅದನ್ನು ತೆಗೆದು ಡಿಫ್ರೋಸ್ಟ್ ಮಾಡಿ ಹಾಗೂ ಕುಕಿಂಗ್ ಮಾಡಬೇಕು. ಬಟ್ ನೀವು ಇಲ್ಲೇ ಸ್ಟೋರೇಜ್ ಮಾಡೋದ್ರಿಂದ ರೆಡಿ ಟು ಹೀಟ್ ಅಂದರೆ ಜಸ್ಟ್ ನೀವು ತೊಗೊಂಡೋಗಿ ಡೈರೆಕ್ಟಾಗಿ ಕುಕ್ ಮಾಡಿ ಯೂಸ್ ಮಾಡಬಹುದು. ಹಾಗೂ ಮಿಲ್ಕು, ಕರ್ಡ್, ಬಟರ್, ಚೀಸ್ ಇತ್ತು ಅಂತಂದರೆ ಸೊ ನೀವು ಇಲ್ಲೇ ಸ್ಟೋರೇಜ್ನ ಮಾಡ್ಕೋಬಹುದು. ಹಾಗೂ ಇದರಲ್ಲಿ ಬಂದು ಸೊ ಬಿಗ್ಗೆಸ್ಟ್ ವೆಜಿಟೇಬಲ್ಸ್ ಬಾಕ್ಸ್ ಇರೋದ್ರಿಂದ ನಿಮಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಮೋರ್ ಸ್ಟೋರೇಜ್ ಮಾಡ್ಬೋದು. ಹಾಗೂ ನೀವು ಇಲ್ಲಿ ಒಂದು ಅಬ್ಸರ್ವೇಷನ್ ಮಾಡ್ಬೋದು, ನಿಮಗೆ ಇಟ್ಸ್ ಎ ಡಿವಾಟ್ರೇಜರ್ ಫಿಲ್ಟರ್ ಅಂತ ಹೇಳ್ತೀವಿ. ಅಂದರೆ ಒಳಗಡೆ ಯಾವುದೇ ಥರ ಬ್ಯಾಡ್ ಸ್ಮೆಲ್ ಅಥವಾ ಬ್ಯಾಕ್ಟೀರಿಯಸ್ ವೈರಸ್ ಇತ್ತು ಅಂದರೆ ನಿಮಗೆ ಇಟ್ಸ್ ಅ 99.9% ಕಂಪ್ಲೀಟ್ ಫಿಲ್ಟ್ರೇಷನ್ ಆಗೋದ್ರಿಂದ ಇನ್ನು ಫುಡ್ದು ಫ್ರೆಶ್ನೆಸ್ ಅನ್ನೋದು ತುಂಬ ಜಾಸ್ತಿ ಸಿಗುತ್ತೆ ನಿಮಗೆ. ಹಾಗೂ ಇನ್ನೂ ಒಂದು ಏನು ಅಂತಂದರೆ, ಈ ಹಳೆ ಫ್ರಿಜ್ಗಳಲ್ಲಿ ನೋಡ್ಬೋದು ನಿಮಗೆ ರೋಟ್ರಿ ಕಂಪ್ರೆಸರ್ ಅಂತ ಹೇಳ್ತಾ ಇದ್ವಿ. ಅಂದರೆ ಒಂದು ಸತಿ ಸಟ್ ಆಫ್ ಎಂಟೈರ್ ಕೂಲಿಂಗ್ ಆಯಿತು ಅಂದರೆ ಕಟ್ ಆನ್ ಆಗ್ತಾ ಇತ್ತು. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸೌಂಡ್ ಡಿಜಿಬಲ್ ಅನ್ನೋದು ತುಂಬ ಜಾಸ್ತಿ ಬರ್ತಾ ಇತ್ತು, ಹಾಗೂ ನಿಮಗೆ ಪವರ್ ಅನ್ನೋದು ತುಂಬ ಜಾಸ್ತಿ ತಗೊಳ್ತಾ ಇತ್ತು. ಬಟ್ ಇದರಲ್ಲಿ ಬಂದು ನಿಮಗೆ ಇಸ್ ಅ ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ ಇರೋದ್ರಿಂದ ಇದು ನಿಮಗೆ ವೇರಿಯಬಲ್ ಸ್ಪೀಡಲ್ಲಿ ವರ್ಕ್ ಆಗೋದ್ರಿಂದ ಸೌಂಡ್ ಡಿಜಿಬಲ್ ತುಂಬ ಕಮ್ಮಿ ಇರುತ್ತೆ, ಹಾಗೂ ಎನರ್ಜಿ ಸೇವ್ ಆಗುತ್ತೆ, ಹಾಗೂ ಕಂಪ್ರೆಸರ್ದು ಡ್ಯೂರಬಿಲಿಟಿ ಅನ್ನೋದು ತುಂಬ ಜಾಸ್ತಿ ಸಿಗುವಂಥದ್ದು. ಹಾಗೂ ಇದರಲ್ಲಿ ಬಂದು ನಿಮಗೆ ಇನ್ ಕೇಸ್ ಏನಾದರೂ ಮನೆಯಲ್ಲಿ UPS ಇದ್ರೂ ಕೂಡ ನೀವು ಈ ಫ್ರಿಜ್ನ ಕನೆಕ್ಟ್ ಮಾಡಿ ನೀವು ರನ್ ಮಾಡ್ಬೋದು. ಹಾಗೂ ಬಿಲ್ಟಿನ್ ಸ್ಟೆಪ್ಲೈಸರ್ ಆಪರೇಷನ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. ಅಂದರೆ 100 ವೋಲ್ಟೇಜಿಂದ 300 ವೋಲ್ಟೇಜ್ವರೆಗೂ ಕೂಡ ನಿಮಗೆ ಬಿಲ್ಟಿನ್ ಕಂಟ್ರೋಲಿಂಗ್ ಸಿಸ್ಟಮ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ನೀವು ಅಬ್ಸರ್ವೇಷನ್ ಮಾಡಿ ಇಂಡಸ್ಟ್ರಿನಲ್ಲೇ ಬೆಸ್ಟ್ ವಾರಂಟಿ ಕೊಡ್ತಾ ಇರೋದಂದರೆ ಅದು ಸ್ಯಾಮ್ಸಂಗ್ ಅವರು. ಸೊ ನೋಡ್ಬೋದು ನಿಮಗೆ ಇಟ್ಸ್ ಅ 20 years ಕಂಪ್ರೆಸರ್ ವಾರಂಟಿ ಕೊಡ್ತಾ ಇರೋದು ನಿಮಗೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನಿಮಗೆ ಈ ಓವರ್ ಆಲ್ ನೋಡಿದಾಗ ನಿಮಗೆ ಇಸ್ ಅ ಬೆಸ್ಟ್ ರೆಫ್ರಿಜರೇಟರ್ ಅಂತಲೂ ಕೂಡ ಹೇಳ್ಬೋದು. ಇಂಡಿಯಾದಲ್ಲೇ ಇಸ್ ಅ ಫಾಸ್ಟೆಸ್ಟ್ ಮೂವಿಂಗ್ ಮಾಡಲು ಈ ರೆಫ್ರಿಜರೇಟರ್. ಆ್ಯಂಡ್ ಇನ್ನೊಂದು ವ್ಯತ್ಯಾಸ ಇದೆ ನಿಮಗೆ. ಆ್ಯಂಡ್ ಒಂದು ಏನಾಗುತ್ತೆ ಅಂದರೆ, ಈಗ ರಾತ್ರಿ ಹೊತ್ತು ನೀವು ಫ್ರಿಜ್ಗಳನ್ನ ಓಪನ್ ಮಾಡ್ತೀರಾ ಕೆಲವೊಂದು ಟೈಮ್ಗಳಲ್ಲಿ. ಸೊ ನೀವು ಅಬ್ಸರ್ವ್ ಮಾಡಿ, ಈಗ ನೀವು ಲೈಟ್ ಆನ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ತಪ್ಪಂತ ಕಂಡು ಹೊಡೆಯುತ್ತೆ ಲೈಟ್. ಬಟ್ ಈ ಫ್ರಿಜ್ಜಲ್ಲಿ ಒಂದು ಸ್ಪೆಷಾಲಿಟಿ ಕೊಟ್ಟಿದ್ದಾರೆ ನಿಮಗೆ, ಇಲ್ಲಿ ಬನ್ನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಿಮಗೆ ಲೈಟಿಂಗ್ ಅಂತ ಹೇಳ್ತೀವಿ. ಸೊ ಲೈಟಿಂಗ್ ಅಂತಂದರೆ ಎಕ್ಸಾಂಪಲ್ ಬಂದು ಇಲ್ಲಿ ನೋಡಿ, ಇಲ್ಲಿ 3 ಆಪ್ಷನ್ಸ್ ಕೊಟ್ಟಿರ್ತಾರೆ, ಲೋ, ಮೀಡಿಯಂ, ಹೈ. ಅಂದರೆ ಈಗ ನನ್ನ ಡೋರ್ನ ಓಪನ್ ಮಾಡಿದಾಗ ಏನಾಯಿತು ಅಂದರೆ ಹೈ ಆಯಿತು. ಜಸ್ಟ್ ನೋಡಿ ನಾನು ಲೋಗ್ ಇಡ್ತೀನಿ ಇವಾಗ. ಈಗ ನಾನು ಓಪನ್ ಮಾಡಿದ್ರೆ ಸೊ ನೋಡ್ಬೋದು ನಿಮಗೆ ಸ್ಲೋವಾಗಿ ಆಗುತ್ತೆ. ಜಸ್ಟ್ ಒಂದ್ಸತಿ ನೋಡಿ ನಿಮ್ಗೆ ಇವಾಗ ಅದು ಡೋರ್ನ ಓಪನ್ ಮಾಡಿದಾಗ ನಿಮಗೆ ಅದು ನೋಡಿ ಕಾಣಿಸ್ತಾ ಇದೆ ನಿಮಗೆ. ಹಾಗೂ ಸೇಮ್ ನೋಡಿ ಈಗ ಹೈಗೆ ಇಡ್ತೀನಿ, ಇದು ಹೈ ಆಯಿತು. ಸೊ ಹೈಗೆ ಮತ್ತೆ ಲೋಗೆ ವ್ಯತ್ಯಾಸ ನೋಡ್ಕೊಳ್ಳಿ. ಇವಾಗ ಫೀಲಿಂಗ್ ಗೊತ್ತಾಗ್ತಿದೆ ನಿಮಗೆ ಲೋಗೋ ಹೈಗೂ ಏನು ವ್ಯತ್ಯಾಸ ಬರ್ತಾ ಇದೆ ಅಂತ. ಸೊ ಈ ಲೋಗ್ ಇಡೋದ್ರಿಂದ ನಿಮಗೆ ಸೊ ಡೈರೆಕ್ಟಿಗೆ ಕಣ್ಣಿಗೆ ರಿಫ್ಲೆಕ್ಟ್ ಆಗಲ್ಲ. ಸೊ ಅದನ್ನು ಕೂಡ ಇದು ಅನಲೈಸೇಷನ್ ಮಾಡಿಕೊಂಡು ಸ್ಯಾಮ್ಸಂಗಲ್ಲಿ ಯೂಸ್ ಮಾಡಿರೋದೆ ಇಟ್ಸ್ ಅ ಲೈಟಿಂಗ್ ಬ್ರೈಟ್ನೆಸ್. ಆ್ಯಂಡ್ ವಿತ್ ಇಲ್ಲಿ ನೋಡಿ ನಿಮಗೆ ಸೊ ನೈಟ್ ಲೈಟ್ ಅಂತ ಹೇಳ್ತೀವಿ. ಸೊ ಅಂದರೆ ನೈಟ್ ಲೈಟ್ನ ನೀವು ಆನ್ ಮಾಡ್ಕೊಳ್ತು ಅಂತಂದರೆ ಡಿಫಾಲ್ಟ್ ಆಟೋಮೆಟಿಕಲಿ ನಿಮಗೆ ಡಿಪೆಂಡ್ಸ್ ಆನ್ ದ ಏನು ಲೈಟ್ಸಿಂಗ್ ಇರುತ್ತೆ ನಿಮಗೆ ಸೆನ್ಸರ್ನ ಯೂಸ್ ಮಾಡಿಕೊಂಡು ಸೊ ಡಿಕ್ರೀಸ್ ಇನ್ಕ್ರೀಸ್ನ ಮಾಡ್ಕೊಳ್ಳೋಂಥದ್ದು ಬ್ರೈಟ್ನೆಸ್ನ. ಆ್ಯಂಡ್ ಅದ್ರ ಜೊತೆಗೆ ಬಂದು ನಿಮ್ಗೆ ಇದರಲ್ಲಿ ಬಂದು ಸೊ ಇಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ಬೋದು ಪವರ್ ಕೂಲ್ ಅಂತ ಹೇಳ್ತೀವಿ. ಸೊ ಪವರ್ ಕೂಲ್ನ ನೀವೇನಾದ್ರೂ ಆನ್ ಮಾಡಿದ್ರಿ ಅಂತಂದರೆ ಸೊ 31% ನಿಮಗೆ ಬೇಗ ಕೂಲಿಂಗ್ ಸಿಗುವಂಥದ್ದು. ಅಥವಾ ನಿಮ್ಗೆ ಏನಾದರೂ ಐಸ್ ಕ್ಯೂಬ್ ಬೇಕು, ಸೊ ಏನಿಲ್ಲ ಇಲ್ಲಿ ಪವರ್ ಫ್ರೀಜರ್ ಅಂತ ಬರುತ್ತೆ. ಜಸ್ಟ್ ಇದನ್ನು ನೀವು ಆನ್ ಮಾಡ್ತು ಅಂತಂದರೆ ಸೊ 31% ಐಸ್ ಕ್ಯೂಬ್ ಬಂದು ಬೇಗ ಕ್ರಿಯೇಟ್ ಆಗುವಂಥದ್ದು. ಸೊ ಇಷ್ಟು ಬೆನಿಫಿಟ್ ಸಿಗೋದ್ರಿಂದ ಸೊ ಇಂಡಸ್ಟ್ರಿನಲ್ಲಿ ಇಸ್ ಅ ಬೆಸ್ಟ್ ರೆಫ್ರಿಜರೇಟರ್ ಅಂತ ಕೂಡ ನಾವು ಇದನ್ನು ಕರಿತೀವಿ. ಇಷ್ಟೊತ್ತು ಮನೋಜ್ ಅವರು ಸ್ಯಾಮ್ಸಂಗ್ 396 ರೆಫ್ರಿಜರೇಟರ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದ್ರ ಪ್ರೈಸಸ್ ಅಂತ ಬಂದಾಗ ಅದು ನಿಮ್ಮ ಪೇಮೆಂಟ್ ಮೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕ್ಯಾಶಲ್ಲಿ ಪರ್ಚೇಸ್ ಮಾಡ್ಬೋದು, ಕೆಲವರು ಫೈನಾನ್ಸಲ್ಲಿ ಪರ್ಚೇಸ್ ಮಾಡ್ಬೋದು, ಇನ್ನು ಕೆಲವರು ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಯೂಸಲಿ ಕ್ಯಾಶ್ ಫೈನಾನ್ಸ್ ಅಂತ ಬಂದಾಗ ಸೇಮ್ ಪ್ರೈಸೇ ಇರುತ್ತೆ.
EMI ಹೋಗ್ತೀರ ಅಂದ್ರೆ ನೋ ಕಾಸ್ಟ್ EMI ಇರುತ್ತೆ, 8 ಮಂತ್ಸ್ 10 ಮಂತ್ಸ್ ಈ ಥರ ಎಲ್ಲ EMI ಸಿಗುತ್ತೆ, ನೋ ಕಾಸ್ಟ್ EMI ಇರುತ್ತೆ. ಪ್ಲಸ್ ಏನಂದರೆ ಅಲ್ಲಿ ಪ್ರೊಸೆಸಿಂಗ್ ಫೀಸ್ ಏನಂತ ಅದು ಮಾತ್ರ ನಿಮ್ಗೆ ಎಕ್ಸ್ಟ್ರಾ ಆಗ್ಬೋದು ಫೈನಾನ್ಸ್ ಅಂತ ಹೋದಾಗ. ಇವಾಗ ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅದರಲ್ಲೂ ಕೂಡ ನಿಮಗೆ EMI 3 ಮಂತ್ಸ್ 6 ಮಂತ್ 9 ಮಂತ್ಸ್ 12 ಮಂತ್ಸ್ವರೆಗೂ ಕೂಡ ಸೆಲೆಕ್ಟೆಡ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಸ್ EMI ಸಿಗುತ್ತೆ. ನಂತರ ಅಲ್ಲಿ ಅಡಿಷನಲ್ ಇನ್ಸ್ಟೆಂಟ್ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಇನ್ನೊಂದು 4ರಿಂದ 5 ಸಾವಿರ ನಿಮಗೆ ಆ ಕ್ಯಾಶ್ಗೆ ಕಂಪೇರ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ಸಲ್ಲಿ ಡಿಸ್ಕೌಂಟ್ಸ್ ಕೂಡ ಆಗುತ್ತೆ. ಸೊ ನಿಮಗೆ ಎಕ್ಸಾಕ್ಟ್ ಪ್ರೈಸ್ ಬೇಕು ಅಂದರೆ ಮನೋಜ್ ಅವ್ರದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಸೊ ನೀವು ಅವ್ರಿಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು. ಸೊ ಡೈಲಿ ಪ್ರೈಸಸ್ ಚೇಂಜಸ್ ಆಗ್ತಾ ಇರುತ್ತೆ, ನೀವು ಕೇಳ್ಬೋದು ಏನಕ್ಕೆ ನೀವು ಪ್ರೈಸ್ ಹೇಳ್ತಾ ಇಲ್ಲ ಅಂತ. ಸೊ ಎವ್ರಿ ಡೇ ಎವ್ರಿ ಮಂತ್ ಪ್ರೈಸಸ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಂಬರೇ ಹಾಕಿರ್ತೀವಿ, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿ ಪ್ರೈಸ್ನ ತಿಳ್ಕೊಳ್ಬೋದು. ನೀವು ಪರ್ಚೇಸ್ನ ಕೂಡ ಬೆಂಗಳೂರಲ್ಲಿದ್ದರೆ ಅವ್ರನ್ನ ಮೀಟಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.